ಪೊಲೀಸ್ ಅಧಿಕಾರಿಗಳು ನಮಗೆ ಯಾವುದೇ ರೀತಿಯಾದ ಮಾಹಿತಿ ಕೊಟ್ಟಿಲ್ಲ ಅನ್ನೋದನ್ನ ಚರ್ಚೆ ಆಯ್ತು. ಇದ್ರ ಜೊತೆಗೆ ಸರ್, ಈಗ ಸಚಿವರು ದಿನೇಶ್ ಗುಂಡೂರಾವ್ ಅವರ ಪತ್ನಿಯವರು ಒಂದು ಪೋಸ್ಟ್ ಮಾಡಿದ್ದಾರೆ, ದಯಾನಂದ್ ಅವರು ಒಳ್ಳೆ ಆಫೀಸರ್ ಆಗಿದ್ರು, ತುಂಬಾ ದುಃಖಕರ ವಿಚಾರ ಅನ್ನುವಂಥದ್ದು ಮಾಡ್ತಾರೆ. ಇದು ಯಾವ ರೀತಿ? ದಯಾನಂದ್ ಅವರು ಬ್ಯಾಂಗ್ಳೂರ್ ಪೊಲೀಸ್ ಕಮಿಷನರ್ ಇದ್ದಾರೆ, ಸಮರ್ಥರಿದ್ದಾರೆ ಅನ್ನೋದ್ರ ಬಗ್ಗೆ ಯಾರು ಕೂಡ ಚರ್ಚೆ ಮಾಡ್ತಾ ಇಲ್ಲ. ಅವ್ರು ಸಮರ್ಥರಿದ್ದಕ್ಕೇ ರಾಜ್ಯ ಸರ್ಕಾರ ಆ ಸ್ಥಾನದಲ್ಲಿ ಅಂತ ಮಹತ್ವ ಸ್ಥಾನ ಕೊಟ್ಟಿರ್ತಕ್ಕಂಥದ್ದು. ಮತ್ತು ಅವರು ಸರ್ವಿಸ್ನಲ್ಲಿ ಈ ರೀತಿ ಇಂಟೆಲಿಜೆನ್ಸಲ್ಲೂ ಕೂಡ ಇದ್ದರು. ಯಡಿಯೂರಪ್ಪರವ್ರು ಮುಖ್ಯಮಂತ್ರಿಗಳಿದ್ದಾಗ ಅಲ್ಲೂ ಕೂಡ ಇಂಟೆಲಿಜೆನ್ಸ್ ಕೆಲಸ ಮಾಡಿದ್ದಾರೆ, ಬೇರೆ ಬೇರೆ ಮುಖ್ಯಮಂತ್ರಿಗಳ ಜೊತೆಲಿ ಕೆಲಸ ಮಾಡಿದ್ದಾರೆ. ಒಬ್ಬ ಒಳ್ಳೆಯ ಅಧಿಕಾರಿ. ಎಲ್ಲೋ ಒಂದು ಕಡೆ ನೆನ್ನೆ ಹೈಕೋರ್ಟ್ ಏನು ಚಾಟಿ ಬೀಸಿದೆ ರಾಜ್ಯ ಸರ್ಕಾರ ಈ ಆಡಳಿತ ವ್ಯವಸ್ಥೆ ವಿರುದ್ಧ. ಮುಖ್ಯಮಂತ್ರಿಗಳು ತಮ್ಮ ಹುಳುಕನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ, ತಮ್ಮ ವೈಫಲ್ಯಗಳನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ಬಲಿಪಶು ಮಾಡಿದ್ದಾರೆ, ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ಹರಕೆ ಕುರಿ ಮಾಡಿದ್ದಾರೆ. ಇವತ್ತು ನಿಜವಾಗ್ಲೂ ಕೂಡ FIR ಅಲ್ಲಿ ಏನು RCB, KSCA ಮತ್ತು DNA ಏಜೆನ್ಸಿಗಳೇನು ಅಲ್ಲಿ ಅಪರಾಧಿಗಳು ಅಂತ ಮಾಡಿದ್ದಾರೆ, ನಿಜವಾದ ಅಪರಾಧಿಗಳು. ಇವತ್ತು 11 ಜನ ಅಮಾಯಕರು ಏನು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಅವಿವೇಕತನದ ನಿರ್ಧಾರದಿಂದ ಇವತ್ತು ಆ ಪ್ರಾಣ ಕಳೆದುಕೊಂಡಿರ್ತಕ್ಕಂಥದ್ದು. ಸೊ ಇವತ್ತು ನಿಜವಾಗ್ಲೂ ಕೂಡ ಅಪರಾಧಿ ಸ್ಥಾನದಲ್ಲಿರ್ತಕ್ಕಂಥದ್ದು ರಾಜ್ಯದ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು. ಇವರು ಇವತ್ತು ಅಪರಾಧಿ ಸ್ಥಾನದಲ್ಲಿದ್ದರು. ಅವರು ಇವತ್ತು ಉತ್ತರದಾಯಿತ್ವನ ತೆಗೆದುಕೊಳ್ಬೇಕಾಗ್ತದೆ, ರಾಜೀನಾಮೆಯನ್ನು ಕೂಡ ಕೊಡಬೇಕಾಗುತ್ತೆ. ರಾಮಲಿಂಗಾರೆಡ್ಡಿ ಅವರು ಗುಪ್ತಚರ ಇಲಾಖೆಯ ವೈಫಲ್ಯ ಅಂತ ಹೇಳಿದ್ದಾರೆ, ಅದು 100% ಸತ್ಯ ಇದೆ. ಗುಪ್ತಚರ ಇಲಾಖೆಯ ಅಧಿಕಾರಿಗಳನ್ನು ಯಾಕೆ ಮುಟ್ಟಿಲ್ಲ, ಯಾಕೆ ಸಸ್ಪೆಂಡ್ ಮಾಡಿಲ್ಲ? ಗುಪ್ತಚರ ಇಲಾಖೆಯನ್ನು ನೀವು ಬ್ಯಾಂಗ್ಳೂರು ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಮಾಡ್ತೀರಿ. ಯಾವ ಪೊಲೀಸ್ ಕಮಿಷನರು ಹಿರಿಯ ಅಧಿಕಾರಿಗಳು ಬಂದು ಮಾನ್ಯ ಮುಖ್ಯಮಂತ್ರಿಗಳೇ ತರಾತುರಿಯಲ್ಲಿ ನಾವು ಈ ರೀತಿ ಸೆಲೆಬ್ರೇಷನ್ ಮಾಡೋದು ಬೇಡ, ಬೆಳಗ್ಗಿನ ಜಾವ 5 ಗಂಟೆ ತನಕ ಬೆಂಗಳೂರಿನಲ್ಲಿ ಎಲ್ಲ ಪೊಲೀಸ್ ಅಧಿಕಾರಿಗಳು ಕಾನ್ಸ್ಟೇಬಲ್ಗಳು ಕೆಲಸ ಮಾಡಿದ್ದಾರೆ ವಿಕ್ಟ್ರಿ ಸೆಲೆಬ್ರೇಷನ್ಗೆ. ಇವತ್ತು ತರಾತುರಿಯಲ್ಲಿ ಮಾರನೇ ದಿನವೇ ನೀವು ಈ ರೀತಿ ಮತ್ತೆ ಮೆರವಣಿಗೆ ಮಾಡ್ತೀವಿ ಅಂತೇಳಿದ್ರೆ ಲಕ್ಷಾಂತರ ಜನ ಬರ್ತಾರೆ, ಸೆಕ್ಯೂರಿಟಿ ಸಮಸ್ಯೆ ಆಗ್ತದೆ ಅಂಥೇಳಿ ಗೋಗರ್ದ್ರು ಕೂಡ ನಾನು ಮುಖ್ಯಮಂತ್ರಿ ಇದ್ದೇನೆ, ಆದೇಶ ಮಾಡ್ತಾ ಇದ್ದೇನೆ, ನಾವು ಮಾಡಲೇಬೇಕು ತೀರ್ಮಾನ ಮಾಡಿದೆ. ಯಾಕೆ? ಆ RCB ಏನು ಗೆಲುವಿತ್ತು ಅದನ್ನು ಆ ಒಂದು ಪ್ರಚಾರ ಗಿಟ್ಟಿಸ್ಕೊಳ್ತಕ್ಕಂಥ ಒಂದು ಏನು ಚಟ ಇತ್ತು ಕಾಂಗ್ರೆಸ್ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ. ಇದು ಪರಿಣಾಮನೇ ದುರ್ಘಟನೆ ನಡೆದಿರ್ತಕ್ಕಂಥದ್ದು.